ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಆನಾ ಪಾವಮ್ ಎನ್ನುವ ಸಿನಿಮಾವನ್ನ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಸಿನಿಮಾದ ಹೀರೋಗೆ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ. ಅಂತೂ ಕೊನೆಗೂ ಒಂದು ಹುಡುಗಿನ ನೋಡ್ತಾನೆ, ಒಂದೇ ರೀಸನ್ಗೆ ಇಷ್ಟಪಟ್ಟು ಮದುವೆ ಆಗ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಅವರು ಡಿವೋರ್ಸ್ ತಗೋಬೇಕು ಅಲ್ಲಿವರೆಗೂ ಹೋಗುತ್ತೆ. ಹೀರೋ ಕೂಡ ತುಂಬಾನೇ ಕಷ್ಟ ಅವಮಾನಗಳನ್ನ ಫೇಸ್ ಮಾಡ್ತಾನೆ. ಅವನು ಮದುವೆ ಆಗಿದ್ದೆ ದೊಡ್ಡ ತಪ್ಪು ಅಂತ ಥಿಂಕ್ ಮಾಡ್ತಾನೆ. ಸರಿ, ಇವ್ರ ನಡುವೆ ಏನಾಗುತ್ತೆ, ಗಂಡ ಹೆಂಡತಿ ಸಂಸಾರ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಈಗ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾವನ್ನ 2 ವರ್ಷದ ಹಿಂದೆ ತೋರಿಸ್ತಾರೆ. ಇವಳ ಹೆಸರು ಶಕ್ತಿ. ಈಗ ಇವಳಿಗೆ ಅವಳ ತಂದೆ ಮದುವೆ ಆಗೋದಕ್ಕೆ ಒಂದು ಹುಡುಗನ ಫೋಟೋ ಸೆಂಡ್ ಮಾಡಿರ್ತಾರೆ. ಶಕ್ತಿಗೆ ಅವನನ್ನ ನೋಡಿ ಇಷ್ಟ ಆಗುತ್ತೆ. ಅವಳ ಫ್ರೆಂಡ್ಸ್ ಕೂಡ ಅವನ ಫೋಟೋ ನೋಡ್ತಾರೆ. ಅವನಿಗೆ ಒಳ್ಳೆ ಸ್ಯಾಲರಿ, ಕಾರು, ಬೈಕು ಇರುತ್ತೆ. ಅಲ್ಲದೆ ಅವನು ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಒಂದೇ ಪ್ರೊಫೈಲ್ ಇಟ್ಟಿರ್ತಾನೆ. ಅವಳ ಫ್ರೆಂಡ್ಸ್, ಇವನು ಲೋಕಲ್ ಬಾಯ್ ಅಲ್ಲ, ಲವ್ ಬಾಯ್ ಅಲ್ಲ, ಇವನೊಬ್ಬ ಕುಗ್ಗು, ಇವನನ್ನ ಮದುವೆ ಆಗ್ಬಿಡು ಅಂತ ಹೇಳ್ತಾರೆ. ಈ ಕಡೆ ಅವಳ ತಂದೆ ತಾಯಿ ಜ್ಯೋತಿಷಿ ಹತ್ರ ಬಂದಿರ್ತಾರೆ. ಅವ್ರು ಕೂಡ ಮದುವೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವನ ಸಿನಿಮಾದ ಹೀರೋ ಶಿವ. ಇವನಿಗೆ ತಂದೆ ತಾಯಿ ಮತ್ತೆ ಅವನ ತಮ್ಮ ಇರ್ತಾನೆ. ನೆಕ್ಸ್ಟ್ ಶಿವನ ಫ್ಯಾಮಿಲಿ ಶಕ್ತಿ ಮನೆಗೆ ಬರ್ತಾರೆ. ಶಿವ ಸ್ವಲ್ಪ ಸೈಲೆಂಟ್ ಬಾಯ್. ಶಕ್ತಿ ಬರ್ತಾಳೆ, ಅವಳನ್ನ ನೋಡಿ ಹ್ಯಾಪಿ ಆಗ್ತಾನೆ. ಶಕ್ತಿ ಕೆಳಗೆ ಕೂರ್ತಾಳೆ, ಶಿವ ಕೂಡ ಕೆಳಗಡೆ ಕೂರ್ತಾನೆ. ನೆಕ್ಸ್ಟ್ ಹಾಗೆ ಇಬ್ರು ಮಾತಾಡ್ತಾರೆ. ಇಬ್ರಿಗೂ ಪರಸ್ಪರ ಇಷ್ಟ ಆಗುತ್ತೆ. ಅಲ್ಲೇ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಅವಳ ಜೊತೆ ಫೋನಲ್ಲಿ ಮಾತಾಡೋದು, ಮೆಸೇಜ್ ಮಾಡೋದು ಮಾಡ್ತಾ ಇರ್ತಾನೆ. ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ. ಶಿವಗೆ ಅವಳು ಮಾಡರ್ನ್ ಡ್ರೆಸ್ ಹಾಕ್ತಾಳೆ ಅಂತ ಭಯ ಇರುತ್ತೆ, ಆದರೆ ಅವಳು ಹಾಕೋದಿಲ್ಲ. ಅಲ್ಲದೆ ಶಿವ, ನೀನ್ ಬೇಕಾದ್ರೆ ಮಾಡರ್ನ್ ಡ್ರೆಸ್ ಟ್ರೈ ಮಾಡು ಅಂತ ಹೇಳ್ತಾನೆ. ಅವಳು ಕೂಡ ನಂಗೆ ಅವೆಲ್ಲ ಬೇಡ, ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅವತ್ತು ರಾತ್ರಿ ಶಿವ, ನನಗೆ ಸಿಗರೇಟ್ ಹೊಡೆಯೋ ಹ್ಯಾಬಿಟ್ ಇದೆ ಅಂತ ಹೇಳ್ತಾನೆ. ಶಕ್ತಿ, ನಿಂಗೆ ಒಪ್ಪಿಗೆ ಇದ್ರೆ ನಾನು ಕೂಡ ಸಿಗರೇಟ್ ಅನ್ನು ಹೊಡಿಬೋದು ಅಂತ ಕೇಳ್ತಾಳೆ. ಶಿವ, ನಿನ್ ತಂದೆ ಸ್ಟ್ರಿಕ್ ಇದ್ರು ಮತ್ತೆ ಇದೆಲ್ಲ ಹೇಗೆ ಅಂತ ಹೇಳ್ತಾನೆ. ಶಕ್ತಿ, ಅವರು ನಾನು 20 ವರ್ಷಕ್ಕೆ ಬಂದ ಮೇಲೆ ನಾನೇನೇ ತಪ್ಪು ಮಾಡಿದ್ರು ನನ್ನ ತಾಯಿಗೆ ಹೊಡಿತಾ ಇದ್ರು. ನಂಗೆ ಆ ಥರ ಜೀವನ ಬೇಡ, ನಾನು ಮಾಡೋ ಕೆಲಸ ನನ್ನ ಇಷ್ಟದಂತೆ ಇರಬೇಕು ಅಂತಾಳೆ. ನೆಕ್ಸ್ಟ್ ಶಿವ ಅವಳಿಗೆ ಸಿಗರೇಟ್ ಕೊಟ್ಟು ನೀನು ಓಕೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಬ್ರದ್ದು ಮದುವೆ ಆಗುತ್ತೆ. ಆರಾಮಾಗಿ ಇಬ್ರು ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಹನಿಮೂನ್ ಟ್ರಿಪ್ ಅಂತ ಎಂಜಾಯ್ ಮಾಡ್ತಾರೆ. ಹೀಗೆ 1 ವರ್ಷ ಆಗುತ್ತೆ, ಚೆನ್ನಾಗಿ ಇರ್ತಾರೆ. ನೆಕ್ಸ್ಟ್ ಶಿವ ಆನಿವರ್ಸರಿ ಸೆಲೆಬ್ರೇಟ್ ಅನ್ನ ಕೂಡ ಮಾಡ್ತಾನೆ. ಇಬ್ರು ಡ್ರಿಂಕ್ಸ್ ಮಾಡಿ ಹ್ಯಾಪಿಯಿಂದ ಇರ್ತಾರೆ. ನೆಕ್ಸ್ಟ್ 400 ದಿನಗಳು ಆದ್ಮೇಲೆ ಶಿವ ಲಾಯರನ್ನ ಹುಡ್ಕೊಂಡು ಕೋರ್ಟ್ ಹತ್ರ ಬರ್ತಾನೆ. ಇವನ ಹೆಸರು ನಾರಾಯಣ್. ಇವನೊಬ್ಬ ಫೇಮಸ್ ಯೂಟ್ಯೂಬರ್. ಶಿವ ಅವನ ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡಿ ಇಲ್ಲಿಗೆ ಬಂದಿರ್ತಾನೆ. ಸೊ ಇವಾಗ ಶಿವ ಅವನ ಹೆಂಡತಿ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾಳೆ, ಅದಕ್ಕೆ ಬಂದಿರ್ತಾನೆ. ನಾರಾಯಣ, ಅಂತ ತಪ್ಪು ನೀನು ಏನ್ ಮಾಡಿದ್ದಿ ಅಂತ ಶಿವಗೆ ಕೇಳ್ತಾನೆ. ಹೀಗೆ ಮತ್ತೆ 1 ಇಯರ್ ಫ್ಲಾಶ್ ಬೇಕನ್ನ ತೋರಿಸ್ತಾರೆ. ಮದುವೆ ಆಗಿ 1 ಇಯರ್ ಚೆನ್ನಾಗಿ ಇರ್ತಾರೆ. ನೆಕ್ಸ್ಟ್ ಶಿವ ಶಕ್ತಿಗೆ ಟೀ ಕಾಫಿ ಕೇಳಿದ್ರೆ ಶಕ್ತಿ ಅಲ್ಲೇ ಇದೆ ತಗೋ ಹೋಗು, ಮತ್ತೆ ಅವಳು ತಾಳಿಯನ್ನ ಹಾಕದೆ ಹೊರಗೆ ಹೋಗ್ತಾ ಇರ್ತಾಳೆ. ಅವನಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಇರೋದಿಲ್ಲ. ಒಂದಿನ ಶಿವ ಆಫೀಸಿಂದ ಮನೆಗೆ ಬಂದ್ರೆ ಅವಳು ಅಡಿಗೆ ಏನು ಮಾಡಿರೋದಿಲ್ಲ. ಒಳಗೆ ನೋಡಿದ್ರೆ ಶಕ್ತಿ ರೀಲ್ಸ್ ಮಾಡ್ತಾ ಇರ್ತಾಳೆ. ಶಿವ ಊಟ ಅಂತ ಕೇಳಿದ್ರೆ, ಇವಾಗ ಇಬ್ರು ಮಾಡೋಣ, ತರಕಾರಿ ನೀನ್ ಕಟ್ ಮಾಡು, ನಾನು ಅಡಿಗೆ ಮಾಡ್ತೀನಿ, ಇನ್ನು ಪಾತ್ರೆಯನ್ನ ತೊಳಿ, ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಶಿವ ಅವಳಿಗೆ ಏನ್ ಹೇಳಿದ್ರು ಶಕ್ತಿ ಮೈ ಚಾಯ್ಸ್ ಅಂತ ಹೇಳ್ತಾ ಇರ್ತಾಳೆ. ಅಲ್ಲದೆ ಶಿವ ಅವಳಿಷ್ಟೆಲ್ಲ ಬದುಕನ್ನ ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಈಗ ಅವಳು ಹೇಳೋದನ್ನ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಶಕ್ತಿ ಅವನ ಜೊತೆ ಸಿಗರೇಟ್ ಹೊಡಿತಾ ಇರ್ತಾಳೆ. ಶಿವ ಅವಳ ಹತ್ರ ಕೂತ್ರೆ ಜಗಳ ಆಡ್ತಾ ಇರ್ತಾಳೆ. ಇಬ್ರು ಒಟ್ಟಿಗೆ ಇರ್ತಾ ಇರೋದಿಲ್ಲ. ಶಿವ ಅವಳಿಗೆ ಏನಾದ್ರು ಕೇಳಿದ್ರೆ ಇದು ನನ್ನ ಚಾಯ್ಸ್ ಅಂತ ಹೇಳ್ತಾ ಇರ್ತಾಳೆ. ಒಂದಿನ ಶಿವನ ಸ್ಯಾಲರಿ ಬರುತ್ತೆ, ಅದರಲ್ಲಿ 28,000 ಕಟ್ ಆಗುತ್ತೆ. ಅದಕ್ಕೆ ಶಿವ ಶಕ್ತಿಗೆ ಅಮೌಂಟ್ ಏನ್ ಮಾಡಿದೆ ಅಂತ ಕೇಳಿದ್ರೆ ಶಕ್ತಿ ನಾನು ತಗೊಳ ಹಾಗಿಲ್ವಾ ಅಂತ ಅಮೌಂಟ್ ಅನ್ನ ಅವನ ಮೇಲೆ ಹಸಿತಾಳೆ. ನೆಕ್ಸ್ಟ್ ಶಕ್ತಿ ಅವಳಿಗೆ ಅಡಿಗೆ ಮನೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಮನೆ ಕೆಲಸದವಳನ್ನ ಕರ್ಕೊಂಡು ಬಂದು ಶಿವಗೆ ಇವಳಿಗೆ ಸಂಬಳ ಕೊಡು ಅಂತ ಹೇಳ್ತಾಳೆ. ಶಿವ ಸ್ಟಾರ್ಟಿಂಗ್ ಅಲ್ಲಿ ನೀನೇ ಎಲ್ಲ ಕೆಲಸ ಮಾಡ್ತಿದ್ದೆ ಅಲ್ವಾ ಅಂತ ಕೇಳಿದ್ರೆ ಇದು ನನ್ನ ಚಾಯ್ಸ್ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ. ಹೀಗೆ ಆಗ್ತಾ ಇರುತ್ತೆ. ಪ್ರೆಸೆಂಟ್ ಅಲ್ಲಿ ನಾರಾಯಣ್ ಇಷ್ಟಕ್ಕೆಲ್ಲ ಕೋರ್ಟ್ ಹತ್ರ ಬರೋ ಅವಶ್ಯಕತೆ ಇರೋದಿಲ್ಲ ತಾನೆ ಅಂತ ಹೇಳ್ತಾನೆ. ಶಿವ ಇನ್ನೂ ಇದೆ ಅಂತ ಮತ್ತೆ ಸ್ಟೋರಿಯನ್ನ ಹೇಳ್ತಾನೆ. ಶಿವ ಮತ್ತೆ ಶಕ್ತಿ ಅಲ್ಲಿಗೆ ಬಂದಿರ್ತಾರೆ. ಶಕ್ತಿ ಅವರ ಫ್ಯಾಮಿಲಿ ಮೆಂಬರ್ಸ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾಳೆ. ಶಿವನ ತಂದೆ ಅವನನ್ನ ಕರೆದು ಇದನ್ನ ಹೇಳ್ತಾರೆ. ಎಲ್ಲ ಜನರು ಅವಳನ್ನ ನೋಡ್ತಾ ಇರ್ತಾರೆ. ಶಿವ ಶಕ್ತಿಗೆ ಸರಿಗಿ ಕೂತ್ಕೋ, ಇತರ ಡ್ರೆಸ್ ಹಾಕೊಂಡ್ ಬರ್ಬೇಡ, ಚೇಂಜ್ ಮಾಡ್ಕೊಂಬ ಅಂತ ಹೇಳ್ತಾನೆ. ಶಿವ ಅವಳಿಗೆ ಎಲ್ಲರೂ ನಿನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಕ್ತಿ ಅವನಿಗೆ ಅವ್ರಿಗೆ ನನ್ನ ನೋಡ್ಬೇಡ ಅಂತ ಹೇಳು ಅಂತ ಹೇಳ್ತಾಳೆ. ಶಿವ ನಿಂಗೆ ಈ ತರ ಡ್ರೆಸ್ ಸ್ಟಾರ್ಟಿಂಗ್ ಅಲ್ಲಿ ಆಗೋಲ್ಲ ಅಂತ ಹೇಳಿದೆ ತಾನೆ ಅಂತ ಹೇಳ್ತಾನೆ. ಶಕ್ತಿ ಮತ್ತೆ ನೀನ್ ಯಾಕೆ ಯಾವತ್ತು ಮಾಡರ್ನ್ ಡ್ರೆಸ್ ಅನ್ನ ಟ್ರೈ ಮಾಡು ಅಂತ ಹೇಳಿದಿ ಅಂತ ಜೋರಾಗಿ ಮಾತಾಡ್ತಾ ಹೋಗ್ತಾಳೆ. ಶಿವಗೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ. ನೆಕ್ಸ್ಟ್ ಶಕ್ತಿ ಫ್ರೆಂಡ್ ಬಟ್ಟೆ ಅಂಗಡಿ ಓಪನ್ ಮಾಡಿರ್ತಾಳೆ. ಓಪನಿಂಗ್ ಇರುತ್ತೆ. ಶಿವ ಅಲ್ಲಿಗೆ ಪಂಚೆ ಮತ್ತೆ ಟಿ ಶರ್ಟ್ ಹಾಕೊಂಡು ಬರ್ತಾನೆ. ಅಲ್ಲಿನ ಎಲ್ಲ ಜನರು ಕೂಡ ನೋಡ್ತಾರೆ. ಶಕ್ತಿ ಕೂಡ ಶಿವನಿಗೆ ಅವರ ಫ್ಯಾಮಿಲಿ ಮುಂದೆ ಹೇಗೆ ಅವಮಾನ ಮಾಡಿದ್ಲೋ ಈಗ ಕೂಡ ಶಿವ ಅವಳ ಫ್ರೆಂಡ್ಸ್ ಮುಂದೆ ಹಾಗೆ ಅವಮಾನ ಮಾಡ್ತಾನೆ. ಶಕ್ತಿ ಇಲ್ಲಿಂದ ಹೋಗ್ತಾಳೆ. ಪ್ರೆಸೆಂಟ್ ಅಲ್ಲಿ ನಾರಾಯಣ ಕೇಳಿದ್ರೆ ನಗ್ತಾ ಇಷ್ಟಕ್ಕೇನ ಅಂತ ಕೇಳ್ತಾನೆ. ಶಿವ ಮತ್ತೆ ಕಥೆಯನ್ನ ಕಂಟಿನ್ಯೂ ಮಾಡ್ತಾನೆ. ಶಿವ ಅವತ್ತು ರಾತ್ರಿ ರೀಲ್ಸ್ ನೋಡ್ತಾ ಇರ್ತಾನೆ.
ಅವನ ಹೆಂಡತಿ ರೀಲ್ಸ್ ಬರುತ್ತೆ, ಅಲ್ಲಿ ಬ್ಯಾಡ್ ಕಾಮೆಂಟ್ಸ್ ಬಂದಿರುತ್ತೆ. ಶಕ್ತಿಗೆ ಹೋಗಿ ಕಾಮೆಂಟ್ಸನ್ನು ಡಿಲೀಟ್ ಮಾಡು ಅಂತ ಹೇಳಿದ್ರೆ ಶಕ್ತಿ ನಾನು ಮಾಡಲ್ಲ, ನನ್ನ ಇಷ್ಟ ಅಂತ ಹೇಳ್ತಾಳೆ. ಶಿವ ಆ ರೀಲ್ಸನ್ನು ಅವಳ ತಂದೆಗೆ ಸೆಂಡ್ ಮಾಡಿ ಇರ್ತಾನೆ. ಶಕ್ತಿ ಬಂದು ಕೇಳಿದ್ರೆ ಶಿವ ಅದು ನನ್ನ ಇಷ್ಟ, ಯಾಕೆ ನಿನ್ನ ತಂದೆ ನೋಡ್ಬಾರ್ದಾ, ಏನಂದ್ರು ನಿನ್ನ ತಂದೆ ನೋಡಿದ್ರೆ ಏನಾಗುತ್ತೆ, ನಾಳೆಯಿಂದ ತಾಳಿ ಹಾಕೊಂಡು ಹೆಂಡತಿಯಾಗಿರ್ಬೇಕು ಅಂತ ಹೇಳ್ತಾನೆ. ಶಕ್ತಿ ಎಣ್ಣೆ ಕುಡಿದು ಅವನ ಮೇಲೆ ಉಗುಳಿ ಹೋಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಶಿವ ರೀಲ್ಸ್ ನೋಡಿದ್ರೆ ಅಲ್ಲಿ ಅವನ ವಿಡಿಯೋ ಪಬ್ಲಿಕ್ ಆಗಿರುತ್ತೆ. ಏನಂದ್ರೆ ಅದರಲ್ಲಿ ಶಿವ ಕುಡಿದು ಸುಮ್ಮನೆ ಮಾತಾಡ್ತಾ ಇರ್ತಾನೆ. ನನ್ನ ಹೆಂಡತಿ ಸರಿ ಇಲ್ಲ, ಅವಳ ತಂದೆ ನನಗೆ ಮದುವೆ ಮಾಡಿಕೊಟ್ರು ಅದನ್ನ ಹೇಳ್ತಾ ಇರ್ತಾನೆ. ಶಕ್ತಿ ಅದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿರ್ತಾಳೆ. ಶಿವ ಶಕ್ತಿ ಅಂತ ಕೂಕೊಂತ ಬರ್ತಾನೆ. ಶಕ್ತಿ ತಾಳಿ ಹಾಕೊಂಡು ಹೆಂಡತಿ ತರ ರೆಡಿಯಾಗಿ ಬಂದು ಕೂತಿರ್ತಾಳೆ. ಮತ್ತೆ ನೆಕ್ಸ್ಟ್ ಶಿವ ಆಫೀಸಿಂದ ಮನೆಗೆ ಬರ್ತಾನೆ. ಡೋರ್ ಲಾಕ್ ಆಗಿರುತ್ತೆ, ಲಾಕ್ ಹೊಡೆದು ಒಳಗಡೆ ಬರ್ತಾನೆ. ಶಕ್ತಿ ಅಲ್ಲೇ ಕೂತಿರ್ತಾಳೆ. ಶಿವ ಬೆಲ್ ಮಾಡಿದ್ರು ಓಪನ್ ಮಾಡಲ್ಲ. ನೀನು ಹೇಳಿರೋ ಎಲ್ಲ ಐಟಮ್ಸ್ ನಾನು ತಗೊಂಡು ಬರ್ಬೇಕಾ ಅಂತ ಹೇಳ್ತಾನೆ. ಶಕ್ತಿ ಕೋಪ ಆಗಿ ಒಳಗೆ ಹೋಗ್ತಾಳೆ. ಶಿವ ಕೂಡ ಒಳಗಡೆ ಹೋಗ್ತಾನೆ. ಫುಲ್ ರೂಮನ್ನು ಡೆಕೋರೇಟ್ ಮಾಡಿರ್ತಾಳೆ. ಅವತ್ತಿನ ದಿನ ಇವರ ಮದುವೆ ಆಗಿ 2 ವರ್ಷ ಆಗಿರುತ್ತೆ. ಶಕ್ತಿ ಇದು ನಿಂಗೆ ನೆನಪಿಲ್ಲ, ಕಾಲ್ ಮಾಡಿದ್ರೆ ಪಿಕ್ ಮಾಡೋದಿಲ್ಲ, ಈಗ ನಾನು ನೀನು ಹೇಳಿದ್ದು ಕೇಳಬೇಕಾ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇವನು ಸಾರಿ ಕೇಳಿ ಹಗ್ ಮಾಡ್ತಾನೆ. ನೆಕ್ಸ್ಟ್ ಡೇ ಶಕ್ತಿ ಶಿವಗೆ ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಶಿವ ಇದೆಲ್ಲ ಬೇಡ, ಮನೇಲಿ ಇರು ಅಂತ ಹೇಳ್ತಾನೆ. ಶಕ್ತಿ ನಾನಿನ್ನ ಪರ್ಮಿಷನ್ ತಗೊಳ್ತಿಲ್ಲ, ಇಟ್ಸ್ ಮೈ ಚಾಯ್ಸ್ ಅಂತ ಹೇಳ್ತಾಳೆ. ಹೀಗೆ ಮಾತು ಸೇರಿ ಜಗಳ ಆಗುತ್ತೆ. ಶಕ್ತಿ ನಂಗೆ ನಾನೇ ದುಡ್ದು ತಿನ್ಬೇಕು, ನಿನ್ನ ದುಡ್ಡು ಕೇಳೋಕೆ ಆಗೋದಿಲ್ಲ, ನೀನು ಕೂಡ ನನ್ನ ತಂದೆ ತರನೇ ಅಂತ ಹೇಳ್ತಾಳೆ. ನಿನ್ನ ಮದುವೆ ಆಗಿದೆ ದೊಡ್ಡ ತಪ್ಪು ಅಂತ ಹೇಳ್ತಾಳೆ. ಶಿವ ಕೂಡ ಮದುವೆಗೆ ಮುಂಚೆ ನೀನು ಪೆದ್ದಿ ಅಂತ ಗೊತ್ತಿದ್ರು ಮದುವೆ ಆದರೆ ನೀನು ಸೆಲ್ಫಿಶ್, ನಿನ್ನ ಫ್ರೆಂಡ್ ಹೋದವಾರ ಬಟ್ಟೆ ಅಂಗಡಿ ಓಪನ್ ಮಾಡಿದ್ಲು ಅಂತ ಈಗ ನೀನು ಅಂಗಡಿ ಓಪನ್ ಮಾಡಬೇಕಾ, ಬರೀ ರೀಲ್ಸಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀಯಾ, ನೀನು ನನ್ನ ಮದುವೆ ಆಗೋದಕ್ಕೆ ಅರ್ಹತೆ ಇದ್ದಿಲ್ಲ, ಎಲ್ಲಾದರೂ ಹೋಗು ಸಾಯಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಕ್ತಿ ಅಲ್ಟರ್ ರ್ಯಾಶ್ ಆಗಿ ಚಿರತೆ ಕೆಳಗಡೆ ಬೀಳ್ತಾಳೆ. ಏನಂದ್ರೆ ಅವಳು ಆಗ ಪ್ರೆಗ್ನೆಂಟ್ ಇರ್ತಾಳೆ. ಈ ಜಗಳದಲ್ಲಿ ಮಗು ಅಬರ್ಷನ್ ಆಗಿರುತ್ತೆ. ಹಾಸ್ಪಿಟಲ್ಗೆ ಹೋದರೆ ಅವಳು ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಶಿವ ಅವಳು ಫ್ರೆಂಡ್ ಲಕ್ಷ್ಮಿ ಮನೆಗೆ ಬರ್ತಾನೆ. ಶಕ್ತಿ ಅಲ್ಲೇ ಇರ್ತಾಳೆ. ಲಕ್ಷ್ಮಿ ಕೂಡ ಒಬ್ಬ ಲಾಯರ್. ಶಕ್ತಿ ಅವನಿಗೆ ನಾನೇನ್ ಜೊತೆ ಬರೋದಿಲ್ಲ ಅಂತ ಹೇಳ್ತಾಳೆ. ಲಕ್ಷ್ಮಿ ಅವನಿಗೆ ಬೈದು ಅವನನ್ನ ಮನೆಯಿಂದ ಹೊರಗಡೆ ಹಾಕಿಸ್ತಾಳೆ. ಈಗ ಪ್ರೆಸೆಂಟ್ ಅಲ್ಲಿ ಶಿವನಾರಾಯಣ ಹತ್ರ ಬಂದು ಸರ್ ಅವತ್ತು ರಾತ್ರಿ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದಿಲ್ಲ, ಮಗು ಆಪರೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ, ನಂಗೆ ನನ್ನ ಹೆಂಡತಿ ಬೇಕು, ಅಲ್ಲದೆ ಅವಳು ಈಗ ನನ್ನ ಮೇಲೆ ಕೇಸ್ ಹಾಕಿದ್ದಾಳೆ ಅಂತಾನೆ. ನಾರಾಯಣ್ ಸಮಾಧಾನ ಮಾಡಿ ಸರಿ ಅಂತ ಹೇಳ್ತಾನೆ. ಇವನ ಹೆಸರು ಸಿದ್ದು, ನಾರಾಯಣ್ ಜೂನಿಯರ್. ಸೊ ಈಗ ಈ ಮೂವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ನಾರಾಯಣ್ ಸಿದ್ದುಗೆ ಸ್ಟೇಷನ್ ಒಳಗಡೆ ಹೋಗಿ ಈ ಕೇಸ್ ಬಗ್ಗೆ ಮತ್ತೆ ಆ ಲಾಯರ್ ಯಾರು ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ. ಏನಂದ್ರೆ ನಾರಾಯಣ್ ಇವಾಗ ಲಾಯರ್ ಪ್ಲೇಸಿಂದ ಹೊರಗಡೆ ಇರ್ತಾನೆ. ಅಷ್ಟರಲ್ಲಿ ಶಕ್ತಿ ಲಕ್ಷ್ಮಿ ಬರ್ತಾರೆ. ನಾರಾಯಣ್ಗೆ ಇವರನ್ನ ನೋಡಿ ಶಾಕ್ ಆಗುತ್ತೆ. ಲಕ್ಷ್ಮಿ ಬೇರೆ ಯಾರೂ ಅಲ್ಲ, ನಾರಾಯಣ್ನ ಹೆಂಡತಿ. ಇಬ್ಬರು ಡಿವೋರ್ಸ್ ತಗೊಂಡು 2 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಇಬ್ಬರು ಪರ್ಸ್ನಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ತೀವಿ, ಫೀಸ್ ಬೇಡ ಅಂತ ಹೇಳ್ತಾರೆ. ಮತ್ತೇನಂದ್ರೆ ಈ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಲೇಡೀಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಈಗಲೂ ಪೊಲೀಸ್ ಶಿವಗೆ ಬೈತಾಳೆ. ಸಿದ್ದು ಹೊರಗೆ ನಾರಾಯಣ್ ಹೇಳಿದ ಹಾಗೇನೆ ಹೇಳ್ತಾ ಇರ್ತಾನೆ. ಶಿವ ಅಳ್ತಾ ಎಮೋಷನಲ್ ಕ್ರಿಯೇಟ್ ಮಾಡ್ತಾನೆ. ಸಿದ್ದು ಶಕ್ತಿಗೆ ಈಗ ಹರ್ಟ್ ಮಾಡ್ತಾನೆ. ಅವಳು ಅವನಿಗೆ ಜೋರಾಗಿ ಬೈತಾ ಇರ್ತಾಳೆ. ಅಲ್ಲದೆ ನಾವು ಕಮಿಷನರ್ ಆಫೀಸ್ಗೆ ಹೋಗ್ತೀವಿ ಅಂತ ಹೇಳ್ತಾಳೆ. ಪೊಲೀಸ್ ಇದನ್ನ ಕೇಳಿ ಶಕ್ತಿಗೆ ಬೈದು ಸರಿ ಹೋಗು, ನೀನು ಎಲ್ಲೇ ಹೋದ್ರೂ ಇಲ್ಲಿಗೆ ಬರಬೇಕು, ಇಲ್ಲಾಂದ್ರೆ ಕೋರ್ಟ್ಗೆ ಹೋಗಿ ಕೇಸ್ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಲಕ್ಷ್ಮಿಗೆ ಫಸ್ಟ್ ನಿಮ್ಮ ಕ್ಲೈಂಟ್ಗೆ ಮಾತಾಡೋದನ್ನ ಕಲಿಸಿ ಅಂತ ಹೇಳ್ತಾಳೆ. ಹೊರಗಡೆ ಬರ್ತಾರೆ. ನಾರಾಯಣ್ ನಗ್ತಾ ಇರ್ತಾನೆ. ಲಕ್ಷ್ಮಿ ಅವನು ಸ್ಟೇಷನ್ ಒಳಗಡೆ ಬರ್ದೇನೆ ಗೆದ್ಬಿಟ್ಟ ಅಂತ ಹೇಳ್ತಾಳೆ. ಶಕ್ತಿ ನಾನು ಏನೆಲ್ಲ ಸುಳ್ಳು ಹೇಳಬೇಕು ಅಂತ ಹೇಳು, ನಾ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ರಾತ್ರಿ ಶಿವ ಮತ್ತೆ ಸಿದ್ದು ಎಣ್ಣೆ ಹೊಡಿತಾ ಇರ್ತಾರೆ. ಸಿದ್ದು ನಾರಾಯಣ ಲಕ್ಷ್ಮಿಗೆ ಒಂದು ಮಾತು ಬೈದಿದ್ದಕ್ಕೆ ಅವಳು ಡಿವೋರ್ಸ್ ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ. ಇವತ್ತಿಗೆ 2 ವರ್ಷ ಆಯ್ತು, ನಾಳೆಯಿಂದ ಅವನು ಎಲ್ಲಾದ್ರೂ ಹೋಗ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ನಾರಾಯಣ್ ಕೋರ್ಟ್ಗೆ ಎಂಟ್ರಿ ಆಗ್ತಾನೆ. ಲಕ್ಷ್ಮಿ ಜಡ್ಜ್ಗೆ ನನ್ನ ಕ್ಲೈಂಟ್ಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಾಳೆ. ನಾರಾಯಣ್ ಸರ್ ಇವನಿಗೆ ಅವಳ ಜೊತೆ ಇರೋ ಆಸೆ ಇದೆ ಅಂತ ಹೇಳ್ತಾನೆ. ಲಕ್ಷ್ಮಿ ಅವನಿಂದ ಮಗು ಆಪರೇಷನ್ ಆಗಿದೆ, ಎಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸು ಇದೆ ಅಂತ ಹೇಳ್ತಾಳೆ. ನಾರಾಯಣ್ ಸರ್ ಅದು ಅವನಿಗೆ ಗೊತ್ತಿಲ್ಲ, ಬಟ್ ಅವಳಿಗೆ ಇವನು ಹೊಡೆದಿಲ್ಲ, ಇನ್ನೊಂದ್ಸಾರಿ ಮೆಡಿಕಲ್ ಚೆಕ್ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲದೆ ಅವರಿಗೆ ಕೌನ್ಸಿಲಿಂಗ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಬ್ಬರು ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡ್ತಾರೆ. ಶಿವನ ತಂದೆಗೆ ಈ ವಿಷಯ ಗೊತ್ತಾಗಿ ಅವನಿಗೆ ಹೊಡೆದು ನಿಂಗೆ ಅವಳು ಬೇಕಿತ್ತ, ಕೋರ್ಟ್ಗೆ ಬೇರೆ ಹೋಗಿದೀಯ ಅಂತ ಬೈದು ಹೋಗ್ತಾರೆ. ಈ ಕಡೆ ಶಕ್ತಿ ತಂದೆ ಬಂದು ಬೈದು ಅವಳ ಅಮ್ಮನನ್ನ ಹೊಡೆಯೋಕೆ ಹೋಗ್ತಾ ಇರ್ತಾನೆ. ಅಲ್ಲದೆ ಲಕ್ಷ್ಮಿಗೆ ನೀನು ಈಗಾಗಲೇ ಡಿವೋರ್ಸ್ ತಗೊಂಡಿದ್ದೀಯಾ, ಈಗ ನನ್ನ ಮಗಳಿಗೆ ಕೂಡ ಡಿವೋರ್ಸ್ ಕೊಡಿಸ್ತಾ ಇದೀಯ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ಅವನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಶಕ್ತಿ ಅವಳ ಅಮ್ಮನಿಗೆ ನಂಗೆ ಸಾಯೋವರೆಗೂ ನಿನ್ ತರ ಹಾಳಾಗಿ ಇರೋಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಲಕ್ಷ್ಮಿ ಇವರನ್ನ ಫಾಲೋ ಮಾಡೋದಕ್ಕೆ ಒಬ್ಬನ್ನ ಬಿಡ್ತಾಳೆ. ಅದು ಇವ್ರಿಗೂ ಕೂಡ ಗೊತ್ತಿರುತ್ತೆ. ಶಕ್ತಿಗಳನ್ನ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಸಿದ್ದು ರಿಪೋರ್ಟ್ ಸುಳ್ಳು ಮಾಡೋದಕ್ಕೆ ದುಡ್ಡು ಕೊಡ್ತಾನೆ. ನೆಕ್ಸ್ಟ್ ಲಕ್ಷ್ಮಿ ಶಕ್ತಿಗೆ ನಿನ್ನ ಗಂಡನಿಗೆ 10 ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಕೇಸ್ ಹಾಕೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಲಕ್ಷ್ಮಿ ರಿಪೋರ್ಟ್ ಅಲ್ಲಿ ಫಿಸಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಳೆ. ಜಡ್ಜ್ ಇದಕ್ಕೆ ಡಿವೋರ್ಸ್ ಬರೋದಿಲ್ಲ ಅಂತ ಹೇಳ್ತಾರೆ.
ಲಕ್ಷ್ಮಿ ಸರ್ ಅವನು ಡ್ರಿಂಕ್ಸ್ ಮಾಡ್ತಾನೆ, ಅನಿಶಿಯಲ್ಲಿ ಅವಳಿಗೆ ಹೊಡೆದಿರ್ತಾನೆ ಅಂತ ಅವನ ವಿಡಿಯೋನ ತೋರಿಸ್ತಾರೆ. ಜಡ್ಜ್ ಹಾಗಾದ್ರೆ ಇದಕ್ಕೆ ಬೇರೆನೆ ಸೆಕ್ಷನ್ ಇದೆ ಅಂತ ಆಲ್ಕೋಹಾಲ್ ರಿಪೋರ್ಟ್ ಅನ್ನ ತರ್ಸೋಕೆ ಹೇಳ್ತಾರೆ. ಹೀಗೆ ದಿನೇ ದಿನ ಲಕ್ಷ್ಮಿ ಇವನಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಶಿವನನ್ನ ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇರ್ತಾರೆ. ಶಕ್ತಿ ಕೂಡ ಲಕ್ಷ್ಮಿ ಹೇಳಿದ ರೀತಿನೇ ಕೇಳ್ತಾ ಇರ್ತಾಳೆ. ನೆಕ್ಸ್ಟ್ ಲಕ್ಷ್ಮಿ ಲಾಸ್ಟ್ ಒಂದು ಕಂಪ್ಲೇಂಟ್ ಇದೆ ಅಂತ ನೆಕ್ಸ್ಟ್ ಡೇ ಒಂದು ಹುಡುಗಿಯನ್ನ ಕರ್ಕೊಂಡು ಕೋರ್ಟ್ಗೆ ಬರ್ತಾರೆ. ಸಿದ್ದು ಹೋಗಿ ಕೇಳ್ಕೊಂಡು ಬಂದ್ರೆ ಶಿವನ ಮತ್ತೆ ಆ ಹುಡುಗಿ ನಡುವೆ ಅಕ್ರಮ ಸಂಬಂಧ ಇದೆ ಅಂತ ಎವಿಡೆನ್ಸ್ ಸಮೇತ ಬಂದಿರ್ತಾಳೆ. ನಾರಾಯಣ್ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಜಡ್ಜ್ ಬರುವಾಗ ಶಿವ ಅವರ ಕಾರ್ಗೆ ಅಡ್ಡ ಹೋಗಿ ಗಾಯ ಮಾಡ್ಕೊಳ್ತಾನೆ. ಈಗ ಅವರಿಗೆ 7 ದಿನ ಗ್ಯಾಪ್ ಸಿಗುತ್ತೆ. ನೆಕ್ಸ್ಟ್ ನಾರಾಯಣ್ ಶಿವನಿಗೆ ನಿಂಗೆ ಡಿವೋರ್ಸ್ ಒಂದೇ ಆಪ್ಷನ್ ಇದೆ, ನಿನ್ನ ಆಸ್ತಿ ಸ್ಯಾಲರಿ ಅದರಲ್ಲಿ 25% ನಿನ್ನ ಹೆಂಡತಿಗೆ ಕೊಡಬೇಕು ಅಂತ ಹೇಳ್ತಾರೆ. ಶಿವ ಕೂಡ ಓಕೆ ಅಂತಾನೆ. ನೆಕ್ಸ್ಟ್ ನಾರಾಯಣ್ ಅವನ ಆಸ್ತಿನ ಅವನ ತಮ್ಮನಿಗೆ ಶಿಫ್ಟ್ ಮಾಡಿಸ್ತಾನೆ. ನೆಕ್ಸ್ಟ್ ಶಿವ ಸಾಲ ತಗೊಂಡಿದ್ದಾನೆ, ಅದನ್ನ ತೀರಿಸಬೇಕು ಅಂತ ಒಂದು ಫೇಕ್ ಸಾಲದ ಪತ್ರವನ್ನು ಕ್ರಿಯೇಟ್ ಮಾಡಿಸ್ತಾನೆ. ಈ ಕಡೆ ಶಕ್ತಿ ಜೊಮ್ಯಾಟೊ ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಕಂಪನಿ ಇಂಟರ್ವ್ಯೂ ಕೂಡ ಫೇಲ್ ಆಗ್ತಾ ಇರ್ತಾಳೆ. ಶಿವನಾರಾಯಣನ್ಗೆ ಸರ್ ನೀವೇ ಈ ತರ ಏನು ಕೇಸ್ ಹಾಕಿದ್ದಿಲ್ವಾ, ಡಿವೋರ್ಸ್ ಏನಕ್ಕೆ ತಗೊಂಡ್ರಿ ಅಂತ ಹೇಳ್ತಾನೆ. ನಾರಾಯಣ್ ಲಕ್ಷ್ಮಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಈಗ ನಾನು ದುಡಿಯೋದು ಅವಳಿಗೋಸ್ಕರ ತಾನೆ. ಶಿವ ಕೂಡ ಸರ್ ಶಕ್ತಿಗೆ ಹಣದ ಮೇಲೆ ಏನೂ ಆಸೆ ಇಲ್ಲ, ಅವಳಿಗೆ ವ್ಯವಹಾರ ಮಾಡೋದಕ್ಕೆ ಬರೋದಿಲ್ಲ, ನಾನು ಅವಳಿಗೆ ಅವಳ ತಂದೆ ತರನೇ ಪ್ರೆಷರ್ ಹಾಕಿದೆ ಅನ್ಸುತ್ತೆ ಅಂತ ಹೇಳ್ತಾನೆ. ಈ ಕಡೆ ಶಕ್ತಿ ಅವಳ ತಾಯಿ ಹತ್ರ ಬರ್ತಾಳೆ. ಅವಳ ತಾಯಿ ಕೂಡ ನೀನು ಅವನ ಮೇಲೆ ಎಷ್ಟೇ ಕೇಸ್ ಹಾಕಿದ್ರು ಅವನು ನಿನ್ ಮೇಲೆ ಒಂದು ರಿಟರ್ನ್ ಕೇಸ್ ಕೂಡ ಹಾಕಿಲ್ಲ ಅಂತ ಪಾಸಿಟಿವ್ ಆಗಿ ಮಾತಾಡ್ತಾಳೆ. ಶಕ್ತಿ ಕೂಡ ಸ್ವಲ್ಪ ಚೇಂಜ್ ಆಗ್ತಾಳೆ. ನೆಕ್ಸ್ಟ್ ಕೋರ್ಟ್ಗೆ ಬರ್ತಾರೆ. ಜಡ್ಜ್ ಚೇಂಜ್ ಆಗಿರ್ತಾರೆ. ಈಗ ನಾರಾಯಣ್ ಕೂಡ ಇಬ್ಬರಿಗೂ ಒಪ್ಪಿಗೆ ಇದೆ, ಡಿವೋರ್ಸ್ ತಗೊಳ್ತಾರೆ ಅಂತ ಹೇಳ್ತಾನೆ. ಶಿವ ಕೂಡ ನಂಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಶಕ್ತಿ ಇದನ್ನ ಕೇಳಿ ಶಾಕ್ ಆಗ್ತಾಳೆ. ಶಿವ ನಂಗೆ ಅವಳ ಇಷ್ಟದಂತೆ ಇರಬೇಕು ಅಂತ ಆಸೆ, ಸೊ ಅದಕ್ಕೆ ನಾನು ಡಿವೋರ್ಸ್ ಮತ್ತೆ ಆಸ್ತಿ ಸ್ಯಾಲರಿಯಲ್ಲಿ 25% ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನಾರಾಯಣ್ ಜಡ್ಜ್ಗೆ ಇವಾಗ್ಲೂ ನನ್ನ ಕ್ಲೈಂಟ್ಗೆ ಅವಳ ಜೊತೆನೆ ಇರಬೇಕು ಅಂತ ಆಸೆ ಇದೆ, ಆದ್ರೆ ಅದು 2 ಕಡೆಯಿಂದ ಇರಬೇಕು, ಇವರ ನಡುವೆ ಈಗೋ ಸಮಸ್ಯೆ ಇದೆ. ಶಿವ ಅವನ ಹೆಂಡತಿಗೆ ಡ್ರೆಸ್ ಸರಿಯಾಗಿ ಹಾಕೋ, ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡು ಅನ್ನೋದು ತಪ್ಪು ಅಂತ ಹೇಳ್ತಾನೆ. ನೆಕ್ಸ್ಟ್ ಜಡ್ಜ್ ಡಿವೋರ್ಸ್ ಅನೌನ್ಸ್ ಮಾಡಬೇಕು, ಅಷ್ಟರಲ್ಲಿ ಶಕ್ತಿ ನಂಗೆ ಡಿವೋರ್ಸ್ ಬಿಡ, ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾಳೆ. ಶಿವ ಇದನ್ನ ಕೇಳಿ ಹ್ಯಾಪಿ ಆಗ್ತಾನೆ. ನಾರಾಯಣ್ ಮಾತಾಡಿದ್ದನ್ನ ಕೇಳಿ ಲಕ್ಷ್ಮಿ ಕೂಡ ಚೇಂಜ್ ಆಗ್ತಾಳೆ. ನೆಕ್ಸ್ಟ್ ಹೊರಗೆ ಬರ್ತಾರೆ. ನಾರಾಯಣ್ಗೆ 2 ವರ್ಷ ಆದ್ಮೇಲೆ ಅವನ ಮಗಳು ವಿಡಿಯೋ ಕಾಲ್ ಮಾಡಿರ್ತಾಳೆ. ಅವನ ಹೆಂಡತಿ ಕೂಡ ಫುಲ್ ಚೇಂಜ್ ಆಗ್ತಾಳೆ. ನೆಕ್ಸ್ಟ್ ಲಕ್ಷ್ಮಿ ಶಕ್ತಿಗೆ ಇದು ನಿನ್ನ ಚಾಯ್ಸ್, ನಿನ್ನ ಇಷ್ಟದಂತೆ ಇರು ಅಂತ ಹೇಳ್ತಾಳೆ. ಶಕ್ತಿ ಎಲ್ಲ ಹಳೆದನ್ನ ನೆನ್ಪು ಮಾಡ್ಕೊಂಡು ಶಿವನನ್ನ ಕರೆದು ನಂಗೆ ನೀನ್ ಬೇಕು ಅಂತ ಇಬ್ರು ಹಗ್ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ದಿನ ಆಗುತ್ತೆ. ಶಕ್ತಿ ಮತ್ತೆ ಶಿವ ನಾಳೆ ಕೋರ್ಟ್ಗೆ ಹೋಗಿ ಡಿವೋರ್ಸ್ ಬೇಡ ಅಂತ ಹೇಳಿ ಬರೋಣ ಅಂತ ಹೇಳ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.